ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸದ್ದಾಮ್. ಈ ಒಂದು ಸೆಷನ್ನಲ್ಲಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂಥದ್ದು. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ನ ತಗೊಂಡು ಅದಕ್ಕೆ ಸೊಲ್ಯೂಷನ್ನ ಮಾಡ್ತಾ ಹೋಗೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ ಎರಡೂ ಮೆಥಡ್ನಲ್ಲಿ ಪ್ರಾಬ್ಲಮ್ಸ್ನ ಕೇಳ್ತಾ ಹೋಗ್ತಾರೆ. ನಿಮ್ಮ ಆ್ಯನ್ಯುವಲ್ ಅಕೌಂಟೆನ್ಸಿ ಪೇಪರ್ನಲ್ಲಿ ಇದರಿಂದ ಒಂದು ಪ್ರಾಬ್ಲಮ್ ಅಂತೂ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ. ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್ ವಿ ನೋ ದ ಮೀನಿಂಗ್ ಆಫ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡ್ರಾಯಿಂಗ್ಸ್ ಈಸ್ ನಥಿಂಗ್ ಬಟ್ ದ ಮನಿ ಆರ್ ಅಸೆಟ್ಸ್ ವಿತ್ಡ್ರಾನ್ ಬೈ ದ ಓನರ್ಸ್ ಆಫ್ ಎ ಬಿಸ್ನೆಸ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಕರಿತೀವಿ. ಮೀನ್ಸ್ ಡ್ರಾಯಿಂಗ್ಸ್ ಅನ್ನೋದಾದರೆ ಇಲ್ಲಿ ಓನರ್ ಏನಿರ್ತಾನೆ ಅವನ ಪರ್ಸ್ನಲ್ ಯೂಸ್ಗೋಸ್ಕರ ಬಿಸ್ನೆಸ್ಸಿಂದ ಮನಿ ಅಥವಾ ಅಸೆಟನ್ನು ವಿತ್ಡ್ರಾನ್ ಮಾಡೋದಾಗಿರ್ತದೆ. ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಎವ್ರಿ ಇಯರ್ ನಾವು ಕ್ಯಾಲ್ಕುಲೇಷನ್ನ ಮಾಡ್ತಾ ಹೋಗ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ we classified into two methods. First one is average period method, also known as shortcut method. Another one is product method. Now we can take a problem under average period method or shortcut method. First ನಾವೀಗ ಅವರೇಜ್ ಪೀರಿಯಡ್ ಮತ್ತು ಶಾರ್ಟ್ಕಟ್ ಪೀರಿಯಡ್ ಅಂತ ಏನು ಕರಿತೀವಿ. ಸೊ ಅದರ ಅಂಡರಲ್ಲಿ ನಾವು ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀವಿ. ಸೊ ಪ್ರಾಬ್ಲಮ್ ನೋಡೋಣ. ಎ ಈಸ್ ಎ ಪಾರ್ಟ್ನರ್ ಇನ್ ಎ ಫಾರ್ಮ್. He withdrew rupees 3,000 in the beginning, means first of each month for 12 months. The book of the firm are closed on 31st every year. Calculate interest on drawings if the rate of interest is 10% per annum. ಅವರೇಜ್ ಪೀರಿಯಡ್ ಮೆಥಡ್ ಏನಿದೆ ಅಥವಾ ಶಾರ್ಟ್ಕಟ್ ಮೆಥಡ್ ಏನಿದೆ ಅದರಲ್ಲಿ ನಮಗೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ನೋಡ್ತಿರೋ ಹಾಗೆ ಸೊ ಇಲ್ಲಿ ಬಿಗಿನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಬಿಗಿನಿಂಗ್ ಆದಮೇಲೆ ಮಿಡಲ್ ಆದಮೇಲೆ ಎಂಡಿಂಗ್. ಸೊ ಈ ಥರ ಮೂರು ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಸೊ ಇಲ್ಲಿಗೆ ಮೊದಲಿಗೆ ಹೇಳ್ತಾ ಇರೋದು ಬಿಗಿನಿಂಗಲ್ಲಿ ವಿತ್ಡ್ರಾಲ್ ಮಾಡಿದಾಗ ಯಾವ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದು ನೋಡೋಣ. ಹಾಗಾದರೆ ಅವರೇಜ್ ಪೀರಿಯಡ್ ಮೆಥಡ್ನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು ಅಂತ ನೋಡೋದಾದರೆ interest is equals to total drawings. Interest is equal to total drawings into rate into average period divided by 12. ಫಾರ್ಮುಲಾದಲ್ಲಿ ಏನೇನು ಫ್ಯಾಕ್ಟರ್ಸ್ ಇದೆ ಅದನ್ನು ನೋಡಿಕೊಂಡು ನಾವು ಅಪ್ಲೈ ಮಾಡ್ಕೊಂಡು ಹೋಗೋಣ ಆನ್ ದಿ ಬೇಸ್ ಆಫ್ ಯುವರ್ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಪ್ರಾಬ್ಲಮಲ್ಲಿ ನೋಡೋಣ. ಸೊ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕಂಡುಹಿಡಿಯೋದಕ್ಕೆ ಟೋಟಲ್ ಡ್ರಾಯಿಂಗ್ಸ್ ಬೇಕು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬೇಕು, ಅವರೇಜ್ ಪೀರಿಯಡ್ ಬೇಕು. ಅದರಲ್ಲಿ ಕೊಟ್ಟಿರೋ ಮೊದಲನೇ ಫ್ಯಾಕ್ಟರ್ ಏನಂದರೆ ಟೋಟಲ್ ಡ್ರಾಯಿಂಗ್ಸು. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಏನಿದೆ ಅನ್ನೋದು ನೋಡೋದಾದರೆ ಸೊ ನೋಡಿ, ಎ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. He withdrew rupees 3,000 in the beginning of first of each month ಅಂತ ಹೇಳ್ತಾ ಇದ್ದಾರೆ ಫಾರ್ 12 months ಅಂತ. ಸೊ ಅಲ್ಲಿಗೆ ಪ್ರತಿ ತಿಂಗಳು ಅವನು 3,000 ಅದು ಬಿಗಿನಿಂಗ್ನಲ್ಲಿ ತೊಗೊಳ್ತಾ ಇದ್ದಾನೆ. ಸೊ 12 months ಮೀನ್ಸ್ 1 ಇಯರ್ಗೆ ತೊಗೊಳ್ತಾ ಇದ್ದಾನೆ ಅಂತ. ಸೊ ಹಾಗೆ ಸೊ ರೇಟ್ ಆಫ್ ಟೋಟಲ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಟೋಟಲ್ ಡ್ರಾಯಿಂಗ್ಸ್ ಅಲ್ಲಿಗೆ ಪರ್ ಮಂತ್ಗೆ 3,000 ವಿತ್ಡ್ರಾ ಮಾಡ್ತಾ ಇದ್ದಾನೆ. 12 ಮಂತ್ಸ್ ಆಗಿರ್ತದೆ. ಟೋಟಲಿ 3 12 36,000 ಡ್ರಾಯಿಂಗ್ಸನ್ನು ನಮಗೆ ಸಿಕ್ತು. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟು ಎಷ್ಟಿದೆ ಅಂತ ನೋಡೋಣ. ಸೊ ಪ್ರಾಬ್ಲಮಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾನೆ ನೋಡಿ, ಈಸ್ 10% ಪರ್ ಆ್ಯನಮ್. ಸೊ ನೆಕ್ಸ್ಟು ನಮಗೆ ಫಾರ್ಮುಲಾ ಪ್ರಕಾರ ಬೇಕಾಗಿರೋದು ಅವರೇಜ್ ಪೀರಿಯಡ್ ಕಂಡುಹಿಡಿಯೋದಕ್ಕೆ ಮತ್ತೊಂದು ಫಾರ್ಮುಲಾ ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ಅವರೇಜ್ ಪೀರಿಯಡ್ is equals to longest period plus shortest period divided by 2 ಅಂತ. ಫಾರ್ಮುಲಾ ಪ್ರಕಾರ ಲಾಂಗೆಸ್ಟ್ ಪೀರಿಯಡ್ ಅಂತ ಹೇಳಿದ್ರೆ ಈಗ 12 ಮಂತ್ಸ್ ಅಂತ ಹೇಳಿದ್ದಾರೆ. ಲಾಂಗೆಸ್ಟ್ ಪೀರಿಯಡ್ ಅಂದರೆ 12 ಮಂತ್ಸ್, 1 ಇಯರ್. ಟೋಟಲ್ ಆಗಿ 12 ಮಂತ್ಸ್ ತೊಗೊಳ್ಳೋಣ. ಪ್ಲಸ್ ಶಾರ್ಟೆಸ್ಟ್ ಅಂದರೆ ಫಸ್ಟ್ ಮಂತ್ ಡಿವೈಡೆಡ್ ಬೈ 2. ಸೊ ಈಕ್ವಲ್ ಮಾಡ್ತಾವೆ 13 ಡಿವೈಡೆಡ್ ಬೈ 2, ದಟ್ ಈಸ್ 6.5 ಆರ್ 6 1/2. ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಂಡಿಡಲಿಕ್ಕೆ ಏನು ಬೇಕಿತ್ತು? ಟೋಟಲ್ ಡ್ರಾಯಿಂಗ್ಸ್ ಬೇಕಿತ್ತು, ರೇಟ್ ಬೇಕಿತ್ತು ಮತ್ತು ಅವರೇಜ್ ಪೀರಿಯಡ್ ಬೇಕಿತ್ತು. ಈಗ ಅದನ್ನೆಲ್ಲನೂ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಈಗ ಏನು ಬೇಸಿಕ್ ಫಾರ್ಮುಲಾ ಇದೆ ಅದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇಂಟ್ರೆಸ್ಟ್
ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ, ದಟ್ ಈಸ್ 36,000. ಸೊ ಇಂಟು ಇದೆ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದೆ ನಮಗೆ 10%. 10% 10 ಡಿವೈಡೆಡ್ ಬೈ 100 ಇಂಟು our 6.5 divided by 12. 36,000 into 10 divided by 100 into 6.5 divided by 12 is equals to 1,950 rupees. This is the interest on drawings under the ಅವರೇಜ್ ಪೀರಿಯಡ್ ಮೆಥಡ್. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೋಗಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.